ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ರಾಜಣ್ಣ. ಡಿಕೆ ಶಿವಕುಮಾರ್ 2.5 ವರ್ಷ ಯಾಕೆ 5 ವರ್ಷ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಲಹೆ ಕೊಡ್ತಲೇ ಟಾಂಗ್ ಕೊಟ್ಟಿದ್ದಾರೆ ಸಚಿವ ರಾಜಣ್ಣ. 2.5 ವರ್ಷಕ್ಕೆ ಯಾಕೆ ಪ್ರಯತ್ನಿಸ್ತಾ ಇದ್ದೀರಿ? ಮುಂದಿನ ಅವಧಿಗೆ 5 ವರ್ಷವೂ ಕೂಡ ಸಿಎಂ ಆಗಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಲಹೆ ಕೊಡುವಂತಹ ರೀತಿಯಲ್ಲೇ ರಾಜಣ್ಣ ಅವರು ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. 2.5 ವರ್ಷಕ್ಕೆ ಯಾಕೆ ಪ್ರಯತ್ನಿಸ್ತಾ ಇದ್ದೀರಿ? ಮುಂದಿನ ಅವಧಿಗೆ 5 ವರ್ಷವೂ ಕೂಡ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಸದ್ಯಕ್ಕಂತೂ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಅದರಲ್ಲೂ ಕೂಡ ರಾಜಣ್ಣ ಅವರು ಪದೇ ಪದೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಲೇ ಇದ್ದಾರೆ. ನೇರವಾಗಿ ಟಾಂಗ್ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಇವತ್ತು ನೀಡಿರುವಂತಹ ಹೇಳಿಕೆ, ಅವರಿಗೆ ಸಲಹೆ ಕೊಡುವಂತಹ ರೀತಿಯಲ್ಲೇ ಟಾಂಗ್ ಕೊಟ್ಟಿದ್ದಾರೆ. 2.5 ವರ್ಷಕ್ಕೆ ಯಾಕೆ 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮುಂದಿನ ಅವಧಿಗೆ ಸಂಪೂರ್ಣವಾಗಿ 5 ವರ್ಷವೂ ಕೂಡ ಅವರೇ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ಮನುಷ್ಯನಿಗೆ ಯಾವಾಗಲೂ ಕೂಡ ಅಧಿಕಾರದ್ದಾಗಲಿ ಮತ್ತೊಂದಾಗಲಿ ಆಸೆ ಅಂತಕ್ಕಂಥದ್ದು ಸಹಜ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಆಸಕ್ತಿ ವಹಿಸೋದು, ಆಸೆ ಪಡ್ತಕ್ಕಂಥದ್ದು ತಪ್ಪು ಅಂತೇಳಿ ನಾನು ಭಾವಿಸೋದಿಲ್ಲ. ನಾನು ಈಗ ಹಿಂದಿನ ಚುನಾವಣೆ ಮಾಡಿದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿದಂಥದ್ದು. ಈ ಚುನಾವಣೆಯಲ್ಲಿ ನಮಗೆ 138 ಜನ ಅವತ್ತು ಆಶೀರ್ವಾದ ಮಾಡಿದ್ರು. ಹೈಕಮಾಂಡ್ ಅವರು ಒಬ್ಬ ಮುಖ್ಯಮಂತ್ರಿ ನಾಯಕ, ಒಬ್ಬ ನಮ್ಮ ಲೀಡರ್ ಆಫ್ ದಿ CLP ಅಂತ ಮಾಡಿದ್ರೆ, ಮತ್ತೆ ಮುಂದೆ ಬದಲಾವಣೆ ಮಾಡೋದಿರಲಿ ಮತ್ತೊಂದಿರಲಿ ಅವರಿಗೆ ಹೈಕಮಾಂಡ್ನವರಿಗೆ ಅದ್ರ ಬಗ್ಗೆ ಅಧಿಕಾರನೂ ಇದೆ. ಅವ್ರು ಮಾಡಿದಂಥ ತೀರ್ಮಾನ ನಾವು ಎಲ್ಲರೂ ಕೂಡ ಒಪ್ಪುತ್ತೇವೆ. ಮುಂದಿನ ಚುನಾವಣೆಯೂ ಕೂಡ ಬೇಕಾದರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿ, ಆಗಲೇ ಅವ್ರು 5 ವರ್ಷನೂ ಮುಖ್ಯಮಂತ್ರಿ ಇರಲಿ. 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ? 2.5 ವರ್ಷಕ್ಕೆ ಫೈಟ್ ಬೇಡ ಅಂತಲ್ಲ. ನಾನು ಅವ್ರಿಗೆ ಸಲಹೆ ಏನಪ್ಪ ಅಂದ್ರೆ 2.5 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು, 5 ವರ್ಷನೇ ಆಗು, ಯಾರು ಬೇಡ. ಇನ್ನು ಡಿಕೆ ಶಿವಕುಮಾರ್ ಅವರ ಮಹಾಯಾಗಕ್ಕೂ ಕೂಡ ಸಚಿವ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ಪೂಜೆ ಪುನಸ್ಕಾರ ವಾಮಾಚಾರದ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅಸಹಾಯಕರಿಗೆ ಒಳ್ಳೇದು ಮಾಡಿದ್ರೆ ಅದೇ ಒಳ್ಳೇದು ಅಂತ ಹೇಳಿದ್ದಾರೆ. ಇನ್ನು ಅಸಹಾಯಕನಿಗೆ ತೊಂದರೆ ನೀಡಿದ್ರೆ ಶಾಪ ಹಾಕ್ತಾನೆ. ನನ್ನ ವಿರುದ್ಧ ಮಾಟ ವಾಮಾಚಾರದ ಪ್ರಯೋಗ ಕೂಡ ನಡೆದಿತ್ತು. ನಾನು ಯಾರಿಗೂ ಕೂಡ ಹೆದರಿಸೋನಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಇನ್ನು ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ನಂಬಿಕೆ ಇದೆ, ಯಾಗವನ್ನ ಮಾಡಿಸಿದ್ದಾರೆ. ಶತ್ರು ಸಂಹಾರ ಯಾಗವನ್ನ ಮಾಡಿರಬಹುದು ಅಂತ ರಾಜಣ್ಣ ಹೇಳಿದ್ದಾರೆ. ದೇವರು ವರ ಕೊಡೋ ತರ ಇದ್ದಿದ್ರೆ ಎಲ್ಲರೂ ಕೂಡ ಹೋಗ್ತಾ ಇದ್ರು ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಆಚಾರಗಳು, ಪೂಜೆ ಪುನಸ್ಕಾರಗಳಲ್ಲಿ ನಾನು ನಂಬಿಕೆ ಇಲ್ಲದೆ ಇರೋರು, ಗೊತ್ತಾಯ್ತಾ? ಈಗ ನನ್ನ ಮೇಲೂ ಕೂಡ ಎಷ್ಟೋ ಸರಿ ವಾಮಾಚಾರದ ಪ್ರಯೋಗಗಳು ನಡೆದಿದ್ದಾವೆ ಅಂತೇಳಿ ನಾನು ಅನುಭವಿಸಿದ್ದೀನಿ. ಅದರಿಂದ ನನಗೆ ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲ. ದೇವ್ರ ಆಶೀರ್ವಾದ ಅಂದರೆ ಯಾರು ಗೊತ್ತೇನ್ರಿ? ನನ್ನ ಪ್ರಕಾರ ನೀವು ಯಾರಿಗಾದ್ರೂ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿ, ಅವನು ಹೇಳ್ತಾನೆ ಅಯ್ಯೋ ಯಾವನವನು ಮಾರಾಯನಪ್ಪ, ನಾನು ಒಳ್ಳೇದು ಮಾಡ್ದ, ಅವ್ನು ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾದಂಥ ದೇವರ ಆಶೀರ್ವಾದ. ನೀವು ಯಾರಿಗಾದ್ರೂ ಅಸಹಾಯಕರಿಗೆ ನೀವು ಹಿಂಸೆ ಮಾಡಿ, ಅವನು ಹೇಳ್ತಾನೆ ಇವನು ಯಾವನೋ ಮಾರಾಯ, ಅವನ ಮನೆ ಹಾಳಾಗ್ಲಪ್ಪ ಅಂತೇಳಿ ಹೆಣ್ಮಕ್ಳುಗಳು ಊರುಗಳಲ್ಲಿ ಮೆಟ್ಕೆ ಮುರಿತಾರಲ್ಲ, ಹಂಗೆ ಮುರಿದ್ರೆ ಅದೇ ನಿಜವಾದಂಥ ಶಾಪ. ನಮ್ಮ ಆಶೀರ್ವಾದ, ಶಾಪ ಎರಡು ಪಡೆಯೋದಕ್ಕೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಪಡಿಬೋದೇ ಹೊರತು ನಾವು ಎಲ್ಲ ದೇವಸ್ಥಾನಕ್ಕೆ ಹಂಗಿದ್ರೆ ಅಲ್ಲಿ ತಿರುಪತಿಗೆ ಹೋಗಿ ಯಾಕಪ್ಪ ಅಷ್ಟು ಜನ ಸತ್ತೋದ್ರು? ದೈವ ಭಕ್ತರುಗಳು ಹೋಗಿರ್ಲಿಲ್ವಾ? ಮತ್ತೆ ಯಾಕೆ ಸತ್ತೋದ್ರು? ಈಗ ಮೊನ್ನೆ ಇದು ಮಾಲೆ ಹಾಕೊಂಡು ಇದಕ್ಕೆ ಹೋಗಿದ್ರಲ್ಲ, ಅವರೆಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿ ದಿವಸ ಎಲ್ಲ ಸತ್ತೇ ಹೋದ್ರಪ್ಪ. ಮತ್ತು ಅವೆಲ್ಲ ದೈವ ಭಕ್ತರು, ಅವ್ರಿಗೆ ಯಾಕೆ ಸಾವು ಬಂತು? ಈ ರೀತಿ ಅಸಹಜ ಸಾವು ಎಲ್ರಿಗೂ ಬರ್ತದೆ. ಆದರೆ ಅಸಹಜ ಸಾವು ಯಾಕೆ ಬರ್ತದೆ ದೈವ ಭಕ್ತರುಗಳಿಗೆ? ಹೌದಲ್ವಾ? ಸೊ ಈ ನೋಡಿ, ಇದ್ರ ಬಗ್ಗೆ ಚರ್ಚೆ, ವಾಮಾಚಾರ, ದೇವರ ಆಶೀರ್ವಾದ, ದೇವ್ರ ಶಾಪ, ಇವುಗಳೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದಷ್ಟೇ. ನಮ್ಮ ಕೃತಿನಲ್ಲೇ ಆಶೀರ್ವಾದ, ಶಾಪ ಎರಡನ್ನೂ ಕೂಡ ಪಡಿತಕ್ಕಂಥದ್ದು ನಮ್ಮ ದೈನಂದಿನ ಕೃತಿನಲ್ಲೇ ನಾವು ಪಡಿತಕ್ಕಂಥದ್ದು ಅವಶ್ಯಕತೆ ಅಲ್ಲ, ಅವಕಾಶ. ಇನ್ನು ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಮತ್ತೊಂದ್ಸಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಣ್ಣ ಅವರು. ಯಾಕಪ್ಪ 2.5 ವರ್ಷ ಸಿಎಂ ಆಗ್ತೀಯಾ? ಮುಂದೆ ನಿಮ್ಮ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಅಂತ ಹೇಳಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಸ್ಥಾನ ಬರೆದಿದ್ರೆ ನನಗೇ ಸಿಗುತ್ತೆ,
ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡು ಅಂದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅಧಿಕಾರ ಒದ್ದು ಕಿತ್ಕೊಳ್ತೀನಿ ಅನ್ನುವಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ರು. ಸೊ ಅದಕ್ಕೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಬರೋದು ಬರುತ್ತೆ, ಹೋಗೋದು ಹೋಗತ್ತೆ, ನಾನು ಅಧಿಕಾರಕ್ಕೆ ಅಂಟ್ಕೊಂಡು ಕುಳಿತವನಲ್ಲ, ನಾನು ಮುಂದೆ ಚುನಾವಣೆಗೆ ನಿಲ್ಲಲ್ಲ ಅಂತ ಈ ಸಂದರ್ಭದಲ್ಲಿ ರಾಜಣ್ಣ ಹೇಳಿದ್ದಾರೆ. ಸೋಮಶೇಖರ್ ಮಾಜಿ ಸಚಿವರು ಅವರದು ನಾನು ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದನ್ನ ನೋಡಿದೆ. ಅದರಲ್ಲಿ ಅವ್ರ ಹಣೆಯಲ್ಲಿ ಬರೆದಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅನ್ನೋದ್ರಲ್ಲಿ ಅದರಲ್ಲಿ ಏನು ಅಸತ್ಯ ಇದೆ? ಅವ್ರೇನು ಹಾಗೆ ಆಗ್ತಾರೆ ಅಂತನೂ ಹೇಳಿಲ್ಲ, ಆಗೋದೇ ಇಲ್ಲ ಅಂತನೂ ಹೇಳಿಲ್ಲ. ಅವ್ರ ಹಣೆಯಲ್ಲಿ ಬರೆದ್ರೆ ಎಲ್ಲರೂ ಅಷ್ಟೇ, ಯಾರೇನೇ ಇದ್ರು ಕೂಡ ನಮ್ಮ ಡೆಸ್ಟಿನಿ ಏನಿದೆ ಅದನ್ನು ನಿರ್ಣಯ ಆಗಿರ್ತದೆ, ಅದ್ರ ಪ್ರಕಾರ ನಡವಳಿಕೆ ಆಗ್ತದೆ. ಈಗ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಕೃಷ್ಣ ಅವ್ರ ಕಾಲದಲ್ಲಿ ನನ್ನ ಹೆಸರೇ ಇರಲಿಲ್ಲ ಮಂತ್ರಿ ಪಟ್ಟಿನಲ್ಲಿ, ನಾನು ಬೆಳಗಿನ ಜಾವ ಹೋಗಿ ಬಾಗಿಲು ಒದ್ದು ನಾನು ಇಲ್ಲದೆ ನೀವು ಸೇರಿನೇ ಮಾಡಿಕೊಡೋದು ಅಂತ ಹೇಳಿ ನಾನು ಅವತ್ತು ಮಂತ್ರಿಮಂಡಲಕ್ಕೆ ಸೇರ್ಕೊಂಡೆ ಅಂತ ಹೇಳಿದ್ರು. ಅದು ಅವರವರ ಅನುಭವದಲ್ಲಿ ಏನು ನಡೆದಿದೆ ಅದನ್ನು ಹೇಳಿರ್ತಾರೆ. ಹಾಗಾಗಿ ಈಗ ಅವರು ಮಂತ್ರಿ ಆಗೋದು ಬರೆದಿತ್ತು, ಮಂತ್ರಿ ಆದರು. KPCC ಅಧ್ಯಕ್ಷರಾಗೋದು ಅವರ ಹಣೆಯಲ್ಲಿ ಬರೆದಿತ್ತು, ಆಗಿದ್ದಾರೆ. ಮುಂದೆ ಸೋಮಶೇಖರ್ ಹೇಳ್ದಂಗೆ ಅವ್ರ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿನೂ ಆಗ್ತಾರೆ. ಅದನ್ನೇನು ತಪ್ಸಕ್ಕೆ ಯಾರ ಕೈಲಿ ಆಗ್ತದೆ? ಅಷ್ಟೇ, ನಾನು ಆಗಬೇಕು ಅನ್ನಂಗಿದ್ರೆ ಆಗ್ತದೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರ ನಾವೇನು ಅಧ್ಯಕ್ಷಗಿರಿ ಇನ್ನೊಂದು ಮಂತ್ರಿಗಿರಿಗೆ ಅಂಟ್ಕೊಂಡು ಕೂತಿರೋನು ಏನಲ್ಲ. ಬರೋದು ಬರ್ತದೆ, ಹೋಗೋದು ಹೋಗ್ತದೆ. ನಮ್ಮಪ್ಪನ ಮನೆ ಆಸ್ತಿ ಯಾವುದೇ ರಾಜಕೀಯ ಅಧಿಕಾರ ಅಲ್ಲ. ಜನ ಕೊಡೋ ಅಂತ ಅಧಿಕಾರ. ಆ ಜನ ಕೊಡೋವಂಥ ಅಧಿಕಾರ ನಮ್ಮ ಮನೆಯಲ್ಲಿ ಬರೆದಿದ್ರೆ ನಮಗೆ ದೊರಕುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಸೋಮಶೇಖರ್ ಮಾಜಿ ಸಚಿವರು ಅವರದು ನಾನು ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದನ್ನ ನೋಡಿದೆ. ಅದರಲ್ಲಿ ಅವ್ರ ಹಣೆಯಲ್ಲಿ ಬರೆದಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಯಾರೇ ಹೇಳಿದ್ರು ಕೂಡ ಸಚಿವ ರಾಜಣ್ಣ ಅವರು ಮಾತ್ರ ಸೈಲೆಂಟ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇವತ್ತು ಅವರ ಮಾತು ಕೂಡ ಬಹಳಷ್ಟು ಖಡಕ್ ಆಗಿತ್ತು. ಮಧುಕರ್, ಯಾಕೆಂದರೆ ಒಂದು ಸಮುದಾಯದ ಸಭೆ ಸೇರುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಸ್ವರೂಪದ ಕಾರಣಗಳನ್ನು ನೀಡಿ ಸಭೆಯನ್ನು ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು ಸಹಜವಾಗಿ SC/ST ಸಮುದಾಯದ ಸಚಿವರುಗಳಲ್ಲಿ ರಾಜಣ್ಣ ಅವರಿಗೆ ಅತ್ಯಂತ ಬೇಸರ ಆದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಅವರು ಮಾತುಗಳಲ್ಲಿ ನೇರ ಟೀಕೆಗಳಿತ್ತು. ಮೊನ್ನೆ ಮಾತನಾಡಿದಾಗಲೂ ಕೂಡ ಈ ಸಭೆ ಮುಂದೂಡಿದ್ದು SC/ST ವಿರೋಧಿಗಳ ಹಾಗಿದ್ರೆ ಅನ್ನುವಂಥದ್ದನ್ನು ಸ್ವತಃ ಹೈಕಮಾಂಡ್ ನಾಯಕರಿಗೂ ಕೂಡ ರಾಜಣ್ಣ ಅವರು ಪ್ರಶ್ನೆ ಮಾಡಿದರು. ರಾಜಣ್ಣ ಅವರು ಏನು ಇದೇ ಮೊದಲೆಲ್ಲ ಈ ರೀತಿ ಮಾತನಾಡ್ತಾ ಇರುವಂಥದ್ದು, ಈ ಹಿಂದಿನಿಂದಲೂ ಕೂಡ ರಾಜಣ್ಣ ಈ ರೀತಿ ನೇರ ಮಾತಿಗೆ ಹೆಸರುವಾಸಿಯಾದಂಥವ್ರು. ಸೊ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆಯೂ ಕೂಡ ನೇರವಾಗಿ ರಾಜಣ್ಣ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಸೇರ್ತಾ ಇದ್ದಂಥದ್ದು ಒಂದು ಸಂಘಟನೆ ದೃಷ್ಟಿಯಿಂದ, ಪಕ್ಷ ಇನ್ನಷ್ಟು ಬಲಗೊಳ್ಳಬೇಕಾದಂಥ ದೃಷ್ಟಿಯಿಂದ, ಜೊತೆಗೆ ನಮ್ಮ ಸಮುದಾಯದ ಪ್ರಮುಖವಾದಂಥ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳ ಬಗ್ಗೆ ಸಭೆ ಸೇರೋದಕ್ಕೆ ಒಂದು ಸಭೆಯನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮುಂದೂಡಿಸುವಂಥ ಪ್ರಯತ್ನಗಳಾಗಿರೋದ್ರ ಬಗ್ಗೆ ಸಹಜವಾಗಿ ರಾಜಣ್ಣ ಅವರಲ್ಲಿ ಬೇಸರ ಅಂತೂ ಇದ್ದೇ ಇದೆ. ಒಂದಂತೂ ನಾವು ನಿಜ ಸಭೆಯನ್ನು ಮಾಡ್ತೀವಿ ಅನ್ನುವಂಥ ಸಂಕಲ್ಪದಲ್ಲಿ ಎಲ್ಲರೂ ಇದ್ದಾರೆ. ಆದರೆ ಈ ಸಭೆಗೆ ಅವಕಾಶವನ್ನು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆದರೆ ರಾಜಣ್ಣ ಅವರ ಮಾತುಗಳಲ್ಲಿ ಇವತ್ತು ಕೂಡ ಅದೇ ಸ್ಪಷ್ಟತೆ ಇದೆ, ಅದೇ ನೇರ ನುಡಿ ಇದೆ. ನಾವು ಯಾವುದೇ ರೀತಿಯಾದಂಥ ಪಕ್ಷಕ್ಕೆ ಹಿನ್ನಡೆ ಮಾಡುವಂಥದ್ದಾಗಲಿ ಅಥವಾ ಪಕ್ಷ ಸಂಘಟನೆಗೆ ಅಲ್ಲದೇ ಇರೋ ರೀತಿಯಲ್ಲಾಗಿ ನಾವು ಈ ಸಭೆಯನ್ನು ಆಯೋಜನೆ ಮಾಡಿರಲಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಈ ರೀತಿಯಾದ ಸಮುದಾಯಗಳು ಸಭೆ ಸೇರಿದ್ರೆ ಅದು ಪಕ್ಷಕ್ಕೆ ಲಾಭ ಆಗುವಂತಹ ಸಭೆ ಆಗ್ತಾಯಿತ್ತು. ಅದು ಬೇರೆ ಅರ್ಥವನ್ನು ಯಾರು ಹೈಕಮಾಂಡ್ಗೆ ತಿಳಿಸಿದಾರೋ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಹೈಕಮಾಂಡ್ ಕೂಡ ರಾಜ್ಯದ ಬೆಳವಣಿಗೆಗಳನ್ನು ಭಾಳ ಸೂಕ್ಷ್ಮವಾಗಿ ನೋಡ್ತಿರ್ತಾರೆ. ಅವರು ಯಾವ ರೀತಿ ಇದನ್ನು ಗ್ರಹಿಸಿದಾರೋ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಈ ಸಭೆಯನ್ನು ಮಾಡೇ ತೀರ್ತೀವಿ ಅನ್ನುವಂಥ ಅಭಿಪ್ರಾಯದಲ್ಲಿ ರಾಜಣ್ಣ ಇದ್ದಾರೆ. ಸೊ ಒಂದಂತೂ ನಿಜ, ಸಮುದಾಯದ ವಲಯದಲ್ಲೂ ಕೂಡ ಈ ಮೀಟಿಂಗನ್ನು ಅಂದರೆ SC/ST ಸಮುದಾಯದ ಮೀಟಿಂಗ್ ಮುಂದೂಡಿಕೆ ಆಗಿರೋದ್ರ ಬಗ್ಗೆ ವ್ಯಾಪಕವಾದಂಥ ಆಕ್ರೋಶ ಇದೆ. ಸೊ ಅಧಿಕೃತವಾಗಿ ಸಭೆ ಕರೀದೇ ಇದ್ರೂ ಕೂಡ ಅನೌಪಚಾರಿಕವಾಗಿಯೂ ಆದರೂ ಸಭೆ ಕರೀರಿ, ಸಮುದಾಯದ ಸಮಸ್ಯೆಗಳನ್ನು ಕೇಳಬೇಕು ಅನ್ನುವಂಥದ್ದು ಕೂಗು ಈಗ ಸಮುದಾಯದಲ್ಲಿ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ರಾಜಣ್ಣ ಅವರು ಸಮುದಾಯದ ಕೂಗನ್ನು ತಮ್ಮ ಮಾತಿನ ಮೂಲಕ ಬಹಿರಂಗವಾಗಿ ಹೇಳಿದ್ದಾರೆ ಅಂತ ಅನಿಸ್ತಾ ಇದೆ. ಮಧುಕರ್, ಮಾರುತೇಶ್, ಅಂದ್ರೆ ಮೊನ್ನೆ ಅಷ್ಟೇ SC/ST ನಾಯಕರ ಒಂದು ಮೀಟಿಂಗ್ ಅನ್ನ ಪೋಸ್ಟ್ಪೋನ್ ಆಗಿರೋದೆ
ಸೊ ಆ ಒಂದು ಕಾರಣಕ್ಕಾಗಿ ರಾಜಣ್ಣ ಅವರು ಇಷ್ಟೊಂದು ಈ ರೀತಿಯಾಗಿ ರಿಯಾಕ್ಟ್ ಮಾಡೋದಕ್ಕೆ ಕಾರಣ ಆಯ್ತಾ ಹಾಗಾದ್ರೆ? ಒಂದು ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆಯೂ ಕೂಡ ಬೇರೆಯದ್ದೇ ಸ್ವರೂಪದ ಅಭಿಪ್ರಾಯಗಳನ್ನು ಹೈಕಮಾಂಡ್ಗೆ ತಿಳಿಸುವಂಥ ಪ್ರಯತ್ನ ಆಗಿದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸ ಮುಗಿಸಿ ಬಂದ ಮೇಲೆ ನೇರವಾಗಿ ದೆಹಲಿಗೆ ಹೋಗಿದ್ದರು. ನಾನು ರಾಜ್ಯದಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ, ಅಲ್ಲಿ ಬೇರೆ ರೀತಿಯಾದಂಥ ವಿಚಾರಗಳ ಚರ್ಚೆ ಆಗಿದ್ದಾವೆ, ಇದು ಒಂದು ರೀತಿ ನನ್ನ ವಿರುದ್ಧದ ಸಭೆ ಅನ್ನುವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ದೂರು ಕೂಡ ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಡಿನ್ನರ್ ಮೀಟಿಂಗ್ನ ಬಳಿಕ ಆಯೋಜನೆ ಆದಂತಹ ಸಭೆ ಇದು. ಸಹಜವಾಗಿ ಇಲ್ಲಿಯೂ ಕೂಡ ಅದೇ ರೀತಿಯಾದಂಥ ಚರ್ಚೆಗಳು ನಡೀಬಹುದು ಅನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರೇ ಹೈಕಮಾಂಡ್ಗೆ ದೂರು ನೀಡಿ ಒತ್ತಡ ಹಾಕಿ ಈ ಸಭೆಯನ್ನು ಮುಂದೂಡಿಕೆ ಮಾಡಿಸಿದ್ದಾರೆ ಅನ್ನುವುದು CM ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಸಚಿವರ ಅಭಿಪ್ರಾಯ. ಸೊ ಆ ಕಾರಣಕ್ಕಾಗಿಯೇ ಸಚಿವರು ಸಿಡಿದೆದ್ದಿರುವಂಥದ್ದು. ಅಂದರೆ ಒಂದು ಸಮುದಾಯದ ಸಭೆ ಸೇರೋದನ್ನು ಬೇರೆ ರೀತಿಯಾಗಿ ಅರ್ಥ ಕಲ್ಪಿಸಿ ಹೈಕಮಾಂಡ್ಗೆ ದೂರು ನೀಡೋದ್ರ ಮೂಲಕ ಸಭೆ ನಡೆಯದೇ ರೀತಿ ನೋಡ್ಕೊಂಡಿರೋದು, ಅದಕ್ಕೆ ನೇರ ಕಾರಣ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದನ್ನ ಮೀಡಿಯಾ ಮುಂದೆ ಅವರೆಲ್ಲೂ ಬಹಿರಂಗವಾಗಿ ಹೇಳದೇ ಇರ್ಬೋದು. ಆದರೆ ಆಂತರ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕಾಗಿಯೇ ಈ ಸಭೆ ಮುಂದೂಡಿಕೆ ಆಯಿತು ಅನ್ನೋದು ಈಗಲೂ ಕೂಡ SC/ST ಸಮುದಾಯದ ಸಚಿವರಲ್ಲಿ ಇರುವಂತಹ ಅಭಿಪ್ರಾಯ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಆಕ್ರೋಶದ ಮಾತುಗಳು ಹೊರಬರ್ತಾ ಇರುವಂಥದ್ದು. ಮಧುಕರ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.